ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ನಮ್ಮ ಮೈಸೂರಲ್ಲಿ ಸಡಗರ ಸಂಭ್ರಮ ಶುರು ಆಯಿತು. ಬುಧವಾರನೇ ಎಲ್ಲ ಆನೆಗಳು ಮೈಸೂರಿಗೆ ಎಂಟ್ರಿನೂ ಕೊಟ್ಟಾಯಿತು. ಇವತ್ತು ಶಾಸ್ತ್ರೋಕ್ತವಾಗಿ ಅಂದರೆ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಮೈಸೂರು ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಫುಲ್ ಗಜಪಡೆಗಳನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಮೈಸೂರು ಅರಮನೆಯಲ್ಲಿ ಸ್ವಾಗತ ಮಾಡಲಾಗ್ತಿದೆ. ಇವತ್ತು ನಮ್ಮ ಮೈಸೂರಲ್ಲಿ ನಮ್ಮ ಅರಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಎಲ್ಲ ನಡೀತು, ಯಾವ ಥರ ಐತೆ, ಯಾವ ಥರ ಹಬ್ಬದ ಸಂಭ್ರಮನ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಿದೀವಿ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. 10 ಗಂಟೆ ಒಳಗಡೆ ಪ್ಯಾಲೇಸ್ ಒಳಗಡೆ ಎಂಟ್ರಿ ಇರೋದ್ರಿಂದ ಸೊ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಆನೆಗಳನ್ನ ನೋಡೋದಕ್ಕೆ, ಆನೆ ಕ್ರೇಜ್ ಇರೋದಕ್ಕೆ ತುಂಬಾ ಜನ ಇವತ್ತು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ವೇಟ್ ಮಾಡ್ತಿದ್ದೀನಿ. ಇನ್ನೊಂದು 5 ಮಿನಿಟ್ಸ್ ಇದೆ, ಒಳಗಡೆ ಎಂಟ್ರಿ ಆಗ್ತೀನಿ. ಅಲ್ಲಿರೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮ್ಗೆ ಹೇಳ್ತೀನಿ. ಅರಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ಅಂತೂ ಅಲ್ಲಿ ಊದುತ್ತಾ ಇದ್ದಿದ್ದ ಕಹಳೆ, ಒಂಥರ ನಾದ ಸ್ವರಗಳು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅರಮನೆ ಮುಂದೆ ಗಜಪಡೆಗೆ ಸುಸ್ವಾಗತ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ಆ್ಯಕ್ಚುಲಿ ಆನೆಗಳು ಒಳಗಡೆ ಬಂದಿರಲಿಲ್ಲ. ಆನೆಗಳೆಲ್ಲ ಅರಮನೆ ಒಳಗಡೆ ಕಂಪ್ಲೀಟಾಗಿ ಬರೋದಕ್ಕೆ ಒಂದು ಟೈಮ್ ಅಂತ ಇತ್ತು. 9:52ರಿಂದ 10:19 ಒಳಗಡೆ ಶುಭ ತುಲಾ ಲಗ್ನದಲ್ಲಿ ಆನೆಗಳು ಅರಮನೆನ ಪ್ರವೇಶ ಮಾಡಬೇಕು ಅನ್ನೋದಿತ್ತು. ಸೊ ಆ ಟೈಮ್ ಒಳಗಡೆ ಆನೆಗಳೆಲ್ಲ ಒಳಗಡೆ ಎಂಟ್ರಿ ಕೊಟ್ಟು ಆಚೆಯಿಂದ ಜಯಮಾರ್ತಾಂಡ ದ್ವಾರ ಇದೆಯಲ್ಲ, ಜಯಮಾರ್ತಾಂಡ ಮೇನ್ ಡೋರ್ ಇದೆಯಲ್ಲ, ಅಲ್ಲಿ ಆಚೆಯಿಂದ ಗೇಟ್ನ ಕ್ಲೋಸ್ ಮಾಡಿದ್ರು. ಸೊ ಅಲ್ಲಿ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರು. ಸೊ ನಾವೆಲ್ಲ ಇಲ್ಲಿ ಪ್ಯಾಲೇಸ್ ಮುಂದೆ ಆ ಗ್ರೌಂಡಲ್ಲಿ ಆನೆ ಅಲ್ಲಿಗೆ ಬರುತ್ತೆ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ನಮ್ಮ ಸಂಸ್ಕೃತಿಯಲ್ಲಿ ಕಾಣ್ತಾ ಇತ್ತು ಅಂತಂದರೆ ಡೊಳ್ಳು ಕುಣಿತ, ಕಂಸಾಳೆ, ತುಂಬ ಡಿಫ್ರೆಂಟ್ ಆಗಿರೋಂತಹ ಜಾನಪದದ ಕಲಾ ತಂಡಗಳು, ಆ ಮಂಗಳ ವಾದ್ಯ ಅಂತೂ ಕೇಳಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಇದ್ರ ಎಲ್ಲ ಮೂಲಕ ನೋಡಿ ಅಲ್ಲಿ ಮಾವಿನ ಸೊಪ್ಪು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ನಮ್ಮ ಮೈಸೂರಲ್ಲಿ ಹಬ್ಬದ ವಾತಾವರಣ ಕಂಪ್ಲೀಟ್ ಆಗಿ ಶುರು ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿ ಆ ಒಂದು ವೈಬೇ ಚೆನ್ನಾಗಿತ್ತು ಅರಮನೆ ಒಳಗಡೆ. ನಮ್ಮ ತಾಯಿ ಚಾಮುಂಡೇಶ್ವರಿನ ಒಂದು ಅಂಬಾರಿಲಿ ಕೂರಿಸ್ಕೊಂಡು ಆನೆಗಳು ಆ ಕಡೆ ಈ ಕಡೆ ಎಲ್ಲ ಬರೋದು, ನಮ್ಮ ಆನೆಗಳು ಅಂದರೆ ನಮಗೆ ಹೆಮ್ಮೆ ಇದ್ದಂಗೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಆನೆಗಳನ್ನ ನೋಡ್ತಾ ಇದ್ರೆ ನೋಡಿ, ಇಲ್ಲಿ ಇವಾಗ ಸ್ಟಾರ್ಟ್ ಆಗ್ತಿದೆ ಆನೆಗಳು ಎಂಟ್ರಿ ಕೊಡೋದಕ್ಕೆ. ಈ ಸಲ ಮೇನ್ ಆಗಿ ಕ್ಯಾಪ್ಟನ್ ಅಭಿಮನ್ಯು, ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಈ ಥರ 9 ಆನೆಗಳು ನಮ್ಮ ಅರಮನೆ ಒಳಗಡೆ ಇವತ್ತು ಎಂಟ್ರಿ ಕೊಟ್ಟಿದೆ. ಮೊದಲನೇ ಬ್ಯಾಚಲ್ಲಿ ಆ್ಯಕ್ಚುಲಿ ಈ 9 ಆನೆಗಳು ನಮ್ಮ ಅರಮನೆಗೆ ಇವತ್ತು ಎಂಟ್ರಿ ಕೊಟ್ಟಿದೆ. ಎರಡನೇ ಬ್ಯಾಚಲ್ಲಿ ರೂಪ, ಚೈತ್ರ, ಸುಗ್ರೀವ ಬರ್ತಾರೆ. ಭೀಮ ಮತ್ತು ಹರ್ಷ ಆನೆಗಳನ್ನ ಕಾಯ್ದಿರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಂದ ನಮ್ಮ ಮೈಸೂರಲ್ಲಿ ಆನೆಗಳೆಲ್ಲ ಕಂಪ್ಲೀಟಾಗಿ ಒಂದು ಶೀಟಲ್ಲೆಲ್ಲ ಹಾಕಿ ಎಲ್ಲ ಶೆಡ್ಡಲ್ಲಿ ರೆಡಿ ಮಾಡಿದ್ದಾರೆ. ಅವ್ರ ಮಾವುತ ಇರ್ತಾರೆ. ಸೊ ಅವ್ರಗಳೊಂದಿಗೆ ನಮ್ಮ ಅರಮನೆಯಲ್ಲಿ, ನಮ್ಮ ಮೈಸೂರಲ್ಲಿ ಆನೆಗಳೆಲ್ಲ ಇಲ್ಲೇ ಇರ್ತಾರೆ. ಸಾಂಪ್ರದಾಯಿಕವಾಗಿ ಪೂಜೆ ಎಲ್ಲ ಮಾಡಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ನಮ್ಮ ಗಜಪಡೆಗಳನ್ನ ಇವತ್ತು ಅರಮನೆ ಒಳಗಡೆ ಸ್ವಾಗತಿಸಾಯಿತು. ಮಂಗಳ ವಾದ್ಯಗಳ ಜೊತೆಗೆ ಆನೆಗಳು ಬರ್ತಾ ಇದ್ರೆ ಎಷ್ಟು ಖುಷಿ ಆಯ್ತಾ ಇತ್ತು ಅಂದರೆ ಹೇಳಿದ್ನಲ್ಲ, ಡೊಳ್ಳು ಕುಣಿತ, ಕಂಸಾಳೆ, ತುಂಬ ಡಿಫ್ರೆಂಟ್ ಆಗಿರೋ ಜಾನಪದ ಕಲಾ ತಂಡಗಳೆಲ್ಲ ಅಲ್ಲಿ ಬಂದಿದ್ರು. ಅವರೆಲ್ಲ ನಮ್ಮ ಈ ಒಂದು ಗಜಪಡೆಗಳನ್ನ ವೆಲ್ಕಮ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಒಂಥರ ಸಂಸ್ಕೃತಿ, ನಮಗೆ ಒಂಥರ ಅದ್ರದ್ದು ವೈಬೇ ಚೆನ್ನಾಗಿತ್ತು. ಈ ನಮ್ಮ ಎಲ್ಲ ಗಜಪಡೆಗಳು ಅಂದರೆ ಅಭಿಮನ್ಯು, ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಈ ಎಲ್ಲ ನಮ್ಮ ಗಜಪಡೆಗಳು ಅರಮನೆ ವಾತಾವರಣಕ್ಕೆ ಹೊಂದಿಕೊಂಡ ಮೇಲೆ ಅರಮನೆಯಿಂದ ಬನ್ನಿ ಮಂಟಪದ ತನಕ ಅಂದರೆ 5 ಕಿಲೋಮೀಟರು ರೋಡಲ್ಲಿ ಏನಾದರೂ ವೆಯ್ಟ್ ಹೊರೋದ್ರ ಮೂಲಕ ಒಂದು ರಿಹರ್ಸಲ್ನ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಈ ಗಜ ಪಯಣ ಅಂದರೆ ದಸರಾ ಆನೆಗಳ ಪ್ರಯಾಣ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ವೀರನ ಹೊಸಳಿಯಿಂದ ಸಾಂಪ್ರದಾಯಿಕ ಪೂಜೆ ಜೊತೆಗೆ ಆರಂಭ ಆಗುತ್ತೆ. ನಮ್ಮ ಅರಮನೆಯ ಪ್ರಧಾನ ಅರ್ಚಕರು ಇರ್ತಾರಲ್ಲ, ಅವರು ಆನೆಗಳ ಪಾದ ಪೂಜೆ, ಧೂಪ, ದೀಪ, ಆರತಿ ಬೆಳಗೋದು, ಕುಂಕುಮ ಮತ್ತು ಅರಿಶಿನ ಹಚ್ಚಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಆನೆಗಳ ಜೊತೆ ಬರುವ ಮಾವುತರು, ಕಾವಾಡಿಗಳು ಮತ್ತು ಅವ್ರ ಕುಟುಂಬದವ್ರಿಗೆಲ್ಲ ಅರಮನೆಯ ಆವರಣದಲ್ಲಿ ಇರುತ್ತಲ್ಲ, ಅಲ್ಲಿ ಜಾಗ ಇರುತ್ತಲ್ಲ, ಅಲ್ಲಿಗೆ ಟೆಂಪ್ರವರಿಯಾಗಿ ಒಂದು ಶೆಡ್ ಥರ ಮನೆ ಕಟ್ಕೊಡೋದು, ಊಟದ ವ್ಯವಸ್ಥೆ, ಮಕ್ಕಳಿಗೆ ವಿಶೇಷ ಟೆಂಟು ಎಲ್ಲ ಹಾಕೊಟ್ಟಿರ್ತಾರೆ. ನಮ್ಮ ಅಭಿಮನ್ಯು ಸುಮಾರು 6 ವರ್ಷಗಳಿಂದ 750 kg ತೂಕದ ಚಿನ್ನದ ಅಂಬಾರಿನ ಹೊತ್ತು ಕ್ಯಾಪ್ಟನ್ ಅಭಿಮನ್ಯುಗೆ ಇವಾಗ 60 ವರ್ಷ ಆಗಿರೋದ್ರಿಂದ ಆಗಸ್ಟ್ 26ನೇ ತಾರೀಕು ನಾಗರಹೊಳೆ
ಕಾವೇರಿ ಗೇಟ್ನಲ್ಲಿ ಅದಕ್ಕೆ ಭವ್ಯ ಬೀಳ್ಕೊಡುಗೆಯನ್ನು ನೀಡಲಾಯಿತು. ಹೊಸ ಕ್ಯಾಪ್ಟನ್ ಯಾರು? ಅಭಿಮನ್ಯು ರಿಟೈರ್ಡ್ ಆದಮೇಲೆ ಈ ಬಾರಿ ಚಿನ್ನದ ಅಂಬಾರಿನ ಹೊರದು ಯಾರು? ತುಂಬ ಪೈಪೋಟಿ ಇದೆ. ಧನಂಜಯ ಮತ್ತು ಮಹೇಂದ್ರ ಆನೆಗಳ ನಡುವೆ ಕಂಪ್ಲೀಟಾಗಿ ತುಂಬ ಪೈಪೋಟಿ ಇರೋದ್ರಿಂದ ಈ ಒಂದು ತಾಲೀಮು ಅಂದರೆ ರಿಹರ್ಸಲ್ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ನೆಕ್ಸ್ಟ್ ಡಿಸೈಡ್ ಮಾಡ್ತಾರೆ. ಇಷ್ಟು ತನಕ ನಾನು ಮಾತಾಡ್ತಿದ್ದೆ, ಬಟ್ ಇವಾಗ ನನಗೆ ಮಾತಾಡೋಕೆ ಆಗ್ತಾನೂ ಇಲ್ಲ, ನಾನು ಮಾತಾಡೋದು ಇಲ್ಲ. ಯಾಕಂದರೆ ನಮ್ಮ ಗಜಪಡೆ ಇವಾಗ ಎಂಟ್ರಿ ಆಗ್ತಿದೆ ನೋಡಿ, ಅದನ್ನ ನೋಡ್ತಿದ್ರೇ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನಗೆ ಮಾತೇ ಬರ್ತಾ ಇಲ್ಲ. ಸೊ ಕಂಪ್ಲೀಟಾಗಿ ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅರಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. 9 ಆನೆಗಳು ನೋಡಿ, ಅಲ್ಲಿ ಅವರ ಅಲಂಕಾರ ನೀವು ನೋಡಿ ಎಂಜಾಯ್ ಮಾಡಿ, ಅದನ್ನು ಕಣ್ತುಂಬಿಸ್ಕೊಳ್ಳಿ.
ಎಲ್ಲ ಗಜಪಡೆ ನೀಟಾಗಿ ಅರಮನೆ ಮುಂದೆ ಹೋಗ್ತಾ ಇದ್ದಾಗ ಒಂದು ಚಿಕ್ಕದಾಗಿ ಒಂದು ಆತಂಕ ಎಲ್ಲರಿಗೂ ಆಯಿತು. ಅರಮನೆ ಒಳಗಡೆ ಈ ಕ್ಯಾನನ್ ಶಬ್ದ, ಈ ಜನ ಜಾಸ್ತಿ ಇದ್ದಿದ್ದು ನೋಡಿ ಶ್ರೀರಾಮನೇ ಸ್ವಲ್ಪ ಗಾಬರಿ ಆಯಿತು. ಸೊ ಮಾವುತರು ಅದನ್ನು ತಕ್ಷಣ ಆ ಒಂದು ಪರಿಸ್ಥಿತಿನ ನೀಟಾಗಿ ನಿಭಾಯಿಸಿದ್ರು. ಆಮೇಲೆ ಶ್ರೀರಾಮನೇ ಸರಿಯಾಯಿತು. ನಮ್ಮ ಮೈಸೂರು ದಸರಾಕ್ಕೆ ಒಂದು ಅಟ್ರಾಕ್ಷನ್ ಅಂದ್ರೇ ಈ ಗಜಪಡೆ. ಈ ಗಜಪಡೆನ ಇವತ್ತು ಸಾಂಪ್ರದಾಯಿಕವಾಗಿ ಈ ಅರಮನೆ ಒಳಗಡೆ ಅವ್ರನ್ನ ಸ್ವಾಗತಿಸಾಯಿತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆನೆಗಳ ಆ ಅಲಂಕಾರ, ಒಂದು ಹೇಳಲ್ವಾ ಮಾತಾಡೋಕ್ಕೆ ನಮಗೆ ಮಾತೇ ಬರದೇ ಇರೋಷ್ಟು ತುಂಬ ಚೆನ್ನಾಗಿತ್ತು. ನಮ್ಮ ಎಲ್ಲ ಗಜಪಡೆಗಳನ್ನ ನೋಡೋದಕ್ಕೆ ಎಷ್ಟೊಂದು ರಶ್ ಇತ್ತಂದರೆ ಪ್ಯಾಲೇಸ್ ಮುಂದೆ ತುಂಬ ಜನ ಇದ್ದರು. ಪ್ಯಾಲೇಸ್ ಒಳಗಡೆ ಹೋಗಿ ಪ್ಯಾಲೇಸ್ನ ನೋಡೋರ್ಗಿಂತ ಜಾಸ್ತಿ ಈ ಗಜಪಡೆನ, ನಮ್ಮ ಆನೆಗಳನ್ನ ನೋಡೋದಕ್ಕೆ ತುಂಬಾ ರಶ್ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ರಶ್ ಇದೆ ಅಂತ. ಇವತ್ತು ಈ ಆನೆಗಳು ಮೈಸೂರು ಪ್ಯಾಲೇಸ್ ಒಳಗಡೆ ಬಂದಿರೋದ್ರಿಂದ ಇನ್ನೊಂದು ಅಷ್ಟು ದಿನಗಳು ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ಆಮೇಲೆ ಬನ್ನಿಮಂಟಪದ ತನಕ ಒಂದು ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾರೆ ಜಂಬೂ ಸವಾರಿಗೋಸ್ಕರ. ಕರ್ನಾಟಕದ ಸಂಸ್ಕೃತಿಯ ರಾಜಧಾನಿ ಅಂತಲೇ ತುಂಬ ಫೇಮಸ್ ಆಗಿರೋದೇ ನಮ್ಮ ಮೈಸೂರು. ಕಲೆ, ಸಾಹಿತ್ಯ, ಇತಿಹಾಸ ಎಲ್ಲದಕ್ಕೂ ಎಷ್ಟು ಸುಂದರವಾಗಿದೆ ನಮ್ಮ ಮೈಸೂರು ಅಂತ ಹೇಳೋದಕ್ಕೆ ಅಸಾಧ್ಯ. ದಸರಾ ಹಬ್ಬಕ್ಕೆ ಇವತ್ತು ನಮ್ಮ ಗಜಪಡೆಗಳು ಅರಮನೆ ಒಳಗಡೆ ಬರೋದ್ರ ಮೂಲಕ ಇವತ್ತು ಆ ಒಂದು ಚಾಲನೆ ನೀಡಾಯಿತು. ಸೊ ಇನ್ನು ಮುಂದೆ ಹಬ್ಬ ಎಲ್ಲ ರೀತಿಲೂ ಹಬ್ಬ ಸ್ಟಾರ್ಟ್ ಆಗುತ್ತೆ. ನಮ್ಮ ಗಜಪಡೆ ಧನಂಜಯ, ಮಹೇಂದ್ರ, ಪ್ರಶಾಂತ, ಗೋಪಿ, ಶ್ರೀರಾಮ, ಏಕಲವ್ಯ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಎಲ್ಲ ನಮ್ಮ ಗಜಪಡೆಗಳು ಎಷ್ಟು ಸಾಲಾಗಿ ಅರಮನೆ ಮುಂದೆ ನಿಂತಿದೆ ನೋಡಿ. ನಿಜವಾಗ್ಲೂ ಅರಮನೆ ಮುಂದೆ ಈ 9 ಆನೆಗಳ ಅಲಂಕಾರನ ನೋಡೋಕ್ಕೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದರೆ, ಸಖತ್ತಾಗಿ ಅಲಂಕಾರ ಇರ್ಬೋದು, ಆನೆಗಳ ಮೇಲ್ಗಡೆ ಬರೆದಿರೋ ಅಂಥ ಒಂದು ಚಿತ್ರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಆನೆಗಳೆಲ್ಲ ಬಂದಾಯಿತು, ಅರಮನೆ ಮುಂದೆ ನಿಂತಾಯಿತು, ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲ ಮುಗೀತು. ಸೊ ಆನೆಗಳು ಇವಾಗ ಶೆಡ್ ಹತ್ರಕ್ಕೆ ವಾಪಸ್ ಹೋಗ್ತಾ ಇದೆ. ಎಲ್ಲ ಗಜಪಡೆಗಳು ಶೆಡ್ ಹತ್ರ ಹೋಗಿ ಇವತ್ತೆಲ್ಲ ರೆಸ್ಟ್ ಮಾಡಿ ಈ ಅರಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆದಮೇಲೆ ದಿನಕ್ಕೆ 2 ಸಲ ಅಂದರೆ ಒಂದೊಂದು ಸಲ ಮರಳು ಚೀಲಗಳು ಅಂದರೆ ಒಂದು 750 kg ತೂಕದ ಆ ಥರದನ್ನು ಹೊತ್ತು ಬೆನ್ನ ಮೇಲೆ ಅದು ಪ್ರಾಕ್ಟೀಸ್ ಆಗಬೇಕಲ್ಲ, ಅದಕ್ಕೋಸ್ಕರ 2 ಸಲ ದಿನಕ್ಕೆ ಇಲ್ಲಿಂದ ಬನ್ನಿಮಂಟಪದ ತನಕ ಮೆರವಣಿಗೆನ ಮಾಡ್ತಾರೆ, ಅದಕ್ಕೆ ಅಭ್ಯಾಸ ಆಗಲಿ ಅಂತ. ಸೊ ಈಗ ಎಲ್ಲ ಆನೆಗಳು ಶೆಡ್ ಹತ್ರ ಹೋಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ.